ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಂಗಳೂರು ಮೇರಿ ಜಾನ್ ಅಂತ ಅಂದುಕೊಂಡಿರುವಂಥ ನಾನು ಆಯಿತಾ, ಬಹಳ ಪ್ರೀತಿ ಸರ್. ಯಾಕೋ ಏನೋ ಗೊತ್ತಿಲ್ಲ, ಅದು ಸಿಲಿಕಾನ್ ಸಿಟಿ ಅಂತ ಅಲ್ಲ. ಏನಿಯೋ ಬನ್ನಿ ಈಗ ನೋಡೋಣ. ಇವತ್ತು ಬೆಂಗಳೂರಲ್ಲಿ ನಡೆದಂತಹ ಈ ಒಂದು ಕ್ವಶನ್ ಪೇಪರ್ ಭಾಳ ಜನ ಕಳಿಸ್ಕೊಟ್ಟಿದ್ದಾರೆ. ಎಲ್ಲರ ಹೆಸರು ಹೇಳ್ಕೊಂಡು ಕುಂತ್ರೆ ಮುಗದೇ ಹೋಯಿತು, ವಿಡಿಯೋ 10 ನಿಮಿಷದ ಮೇಲೆ ಹೋಗುತ್ತೆ. ಬನ್ನಿ ಈಗ ಇದರ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ಬೆಳಗ್ಗೆ ನಾನು ಒಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೆ, ಅಲ್ಲಲ್ಲ ರಾತ್ರಿ ಅದೇ ಸೇಮ್ ಬಂದಿದೆ. ಯಾವುದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಸೇಮ್ ಟು ಸೇಮ್ ಕ್ವಶನ್, 5 ಮಾರ್ಕ್ಸು. ಏನಿಯೋ ಬನ್ನಿ, ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಬನ್ನಿ ವಿದ್ಯಾರ್ಥಿಗಳೇ, ದಿ ಫಸ್ಟ್ ಲಿಟರರಿ ರೀಡಿಂಗ್ ಆಫ್ ಬೋರ್ಕ್ಸ್ ವಾಸ್ ಡ್ಯಾಶ್ ಅಂತ ಇದೆ, ಗ್ರಿಮ್ಮಿ ಫೇರಿ ಟೇಲ್ ಅಂತ. ನಾನು ಫೇಸ್ ಟು ಫೇಸ್ ವಿಡಿಯೋ ಮಾಡಿದಾಗ ಈ ಕ್ವಶನ್ ಬರ್ಕೊಳ್ರಲ್ಲೇ ಅಂತ ಹೇಳಿದ್ದೆ, ಬಂದಿದೆ. ಕ್ವಶನ್ ನಂಬರ್ 2 ನೋಡಿ, ಕಂಪ್ಲೀಟ್ ದಿ ಫಾಲೋಯಿಂಗ್ ಅನಲಾಗ್ ಅಂತ ಇದೆ ವಿತ್ ರೆಸ್ಪೆಕ್ಟ್ ಟು ದಿ ಇಂಟರ್ವ್ಯೂ ಆಫ್ ಬೋರ್ಗ್ ಅಂತ. ಹ್ಯಾಂಡ್ಸ್ ಸಾರ್ಡ್, ಎಕ್ಸ್ಟೆನ್ಷನ್ ಆಫ್ ಹ್ಯಾಂಡ್ ಇಸ್ ಸಾರ್ಡ್. ಮೆಮೊರಿ ಏನು, ಬುಕ್ ಅನ್ನುವಂಥದ್ದೇ ಸರಿಯಾದ ಉತ್ತರ, ಆಪ್ಷನ್ ಸಿ. ಇವರು ಕರೆಕ್ಟಾಗಿ ಹಾಕಿದ್ದಾರೆ, ಗೆದ್ರಿ ನೀವು ಅಂತ ಕರೆಕ್ಟಾಗಿ ಹಾಕಿದವರು. ಕ್ವಶನ್ ನಂಬರ್ 3, ಜಾರ್ಜ್ ಮೈಕ್ಸ್ ಮೀಟ್ ಡೀರ್ ವಿಚ್ ಕರ್ಟಸಿ ಬೌಸ್ ಟು ಹಿಮ್ ಅಟ್ ಡ್ಯಾಶ್ ಅಂತ ಇದೆ. ಪಾರ್ಟ್ಸ್ ಆಫ್ ನಾರಾ, NARA ಅದೇ ಸರಿಯಾದ ಉತ್ತರ. ಸರ್ ಟೋಕಿಯೋ ಯಾಕಲ್ಲ ಅಂತ ಕೇಳಿದರೆ, ಹಾಗೂ ಇದೇನು ಒಸಾಕ, ಅವೆಲ್ಲ ಟ್ರೈನಿಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಪಾರ್ಕ್ ಕೇಳಿದ್ದಾರೆ, ನಾರಾ NARA ಅದೇ ಸರಿ. ಕ್ವಶನ್ ನಂಬರ್ 4 ನೋಡೋಣ. ಇನ್ ಜಪಾನ್ ಮೇಕಿಂಗ್ ಫಿಯರ್ಫುಲ್ ನಾಯ್ಸ್ ವೈಲ್ ಈಟಿಂಗ್ ಸೂಪ್ ಸಿಗ್ನಿಫೈಸ್ ಡ್ಯಾಶ್ ಅಂದರೆ ಅಪ್ರಿಷಿಯೇಷನ್. ಕೆಟ್ಟದಾಗಿ ಕರ್ಕಶವಾಗಿ ಶಬ್ದಗಳನ್ನು ಮಾಡ್ಕೊಂಡು ಅಲ್ಲಿ ಸೂಪ್ ಕುಡಿದ್ರೆ ನೀವು ನಿಮ್ಮನ್ನು ಅವರು ಮೆಚ್ಚುಗೆಯನ್ನು ಒಪ್ಪಿಗೆ ಪಡಿಸ್ತಾರೆ. ಅದನ್ನು ನಾವು ಸಿ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 5 ನೋಡೋಣ. ದಿ ವಾಟರ್ ಪಾಠ, ವೈ ವಾಕ್ ವೆನ್ ವಿ ಕ್ಯಾನ್ ರೈಡ್ ಆರ್ ದಿ ವರ್ಡ್ಸ್ ಆಫ್ ಡ್ಯಾಶ್ ಅಂತ ಇದೆ. ಇದು ಯಾರ ವರ್ಡ್ಸು ಅಂತ ಇದ್ದರೆ ಹೈ ಲೈಫ್ ಬ್ಯಾಂಡ್ ಅಂತ ಇದೆ ಅಲ್ವಾ, ಆಪ್ಷನ್ ಬಿ ಅದೇ ಸರಿಯಾದ ಉತ್ತರ. ಭಾಳ ಜನ ಮಾರ್ಕಸ್ ಸಿ ಬಿ ಅಂತ ಹಾಕ್ಬಿಟ್ರಿ. ಮಾರ್ಕಸ್ ಸಿ ಬಿ ಕಾರ್ ಒಳಗೆ ಇರ್ತಾನೆ, ಅವನು ಏನು ಮಾತಾಡಲ್ಲ ಸರ್. ರೂಫ್ ಅವನದೇ ಬೇರೆ ಗುಂಗಲ್ ಇರ್ತಾನೆ ಆಯಿತಾ. ಬನ್ನಿ ಈಗ ಕ್ವಶನ್ ನಂಬರ್ 6 ನೋಡೋಣ. ಮ್ಯಾಚ್ ದಿ ಫಾಲೋಯಿಂಗ್ ವಿತ್ ರೆಫರೆನ್ಸ್ ಅಂತ ಇದೆ. ಮೋಟರ್ ಕಾರ್ ಯಾರ ಚಿಹ್ನೆ ಸರ್? ನೆನ್ನೆ ನಾನು ಅಪ್ಲೋಡ್ ಮಾಡಿದ್ದಲ್ವ ಕ್ವಶನ್ ಪೇಪರಲ್ಲಿ, ಸೇಮ್ ಕ್ವಶನು. ಮೋಟರ್ ಕಾರ್ ಯಾರ ಚಿಹ್ನೆ? PAP ಪಾರ್ಟಿಯ ಚಿಹ್ನೆ. ಕ್ಲೇ ಪಾಟ್ ವಿತ್ ಫೆದರ್ಸ್ ಅಂತ ಇದೆ. ಒಂದು ತಟ್ಟೆನಲ್ಲಿ ದೇವತೆನ ಇಟ್ಕೊಂಡು ಅದರ ಮೇಲೆ ಒಂದು ಕ್ಲೇ ಅಂದರೆ ಅರ್ಥ ಆಗುತ್ತಾ, ಮಣ್ಣಿನ ಮಡಿಕೆಯ ಮೇಲೆ ಪುಕ್ಕಗಳನ್ನು ಇಟ್ಕೊಂಡು ಬರ್ತಾರಲ್ವ ಜಾತ್ರೆಗಳಲ್ಲಿ, ತಲೆ ಮೇಲೆ ಇಟ್ಕೊಂಡು ಹಾಗೆ ತೆಗೆದುಕೊಂಡು ಬಂದಿರ್ತಾರೆ ಒಂದು ತಟ್ಟೆಯ ಮೇಲೆ. ಈ ಅನ್ನುವಂಥದ್ದು ಸರಿಯಾದ ಉತ್ತರ. ಮ್ಯಾನ್ ಸೆಡ್ ಯಾರ ಪಾರ್ಟಿಯ ಚಿಹ್ನೆ ಅಂತ ಹೇಳಿದರೆ POP ಸರಿಯಾದ ಉತ್ತರ. ಕ್ಲಿಯರ್ ಮೈ ಡಿಯರ್? ಹಾಗಿದ್ರೆ ಸರಿಯಾದ ಉತ್ತರ ಬಂದು ಇದಕ್ಕೆ ಇಲ್ಲಿ ಯಾವುದು ಆಪ್ಷನ್ ಬಿ ಆಗಿರುತ್ತೆ. ಸಿನೂ ಅಲ್ಲ, ಯಾರೋ ಸಿ ಅಂತ ಹಾಕ್ಕೊಂಡಿದ್ದಾರೆ ಇಲ್ಲಿ. ಸಿಗೆ 1 ಮ್ಯಾನ್ ಸೆಡ್ಡು ಸರಿ ಇದೆ, ಕ್ಲೇಗೆ ಅಲ್ವಾ? ಹಾಂ, ಆಪ್ಷನ್ ಸಿನೇ ಸರಿಯಾದ ಉತ್ತರ ಆಯಿತಾ. ಆಪ್ಷನ್ ಸಿ ಈಸ್ ರೈಟ್ ಮೈ ಡಿಯರ್. ಬನ್ನಿ ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೆನ್ಷನ್ ಎನಿ 2 ಎಸೆನ್ಷಿಯಲ್ ಮೆಟಫರ್ಸ್. 4 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದೆ, ಎಲ್ಲದರಲ್ಲೂ ನಾನು 100 ಸಲ ಹೇಳಿದೆ ಮೆಟಫರ್ಸ್ ಕಲಿರಲೇ, ಇದು ಎಕ್ಸಾಮಿಗೆ ಬರುತ್ತೆ. 5 ಮೆಟಫರ್ಗಳಿವೆ. ಕಮೆಂಟ್ ಹಾಕಿದ್ರು, ನಾನು 4 ಅಂದಿದೆ, ಮಾತಾಡ್ತಾ ಒಂದು 4-5 ಇದ್ದಾವೆ ಅಂತ. ಆವಾಗ ಕಮೆಂಟ್ ಹಾಕಿದ್ದಾರೆ ಒಬ್ಬರು, 5 ಇದ್ದಾವೆ ಸರ್ ಅಂತ. ಹೌದು ಕಣ್ರೋ, 5 ಮೆಟಫರ್ಸ್ಗಳನ್ನು ನಮ್ಮ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 84ರಲ್ಲಿ ಆನ್ಸರ್ ಇದೆ. ಯಾವುದ್ಯಾವುದು ಅಂತ ಹೇಳ್ತೀನಿ, ಬರೀ 2 ಕೇಳಿದ್ದಾರೆ ಇಲ್ಲಿ. ಮೆಟಫರ್ಸ್ ಯಾವುದು ಅಂತ ಹೇಳಿದರೆ ಐಸ್ ಆ್ಯಂಡ್ ಸ್ಟಾರ್ಸ್ ಅಂತ, ಟೈಮ್ ಆ್ಯಂಡ್ ರಿವರ್ ಅಂತ, ಹಾಗೂ ಡೆತ್, ಇದು ಏನಂತೀರಾ, ಡೆತ್ ಆ್ಯಂಡ್ ಸ್ಲೀಪ್ ಅಂತ, ಹೌದಲ್ವಾ? ನಂತರದಲ್ಲಿ ಇನ್ನೊಂದು ಯಾವುದ್ರಿ, ಲೈಫ್ ಆ್ಯಂಡ್ ಡ್ರೀಮ್ಸ್ ಅಂತ, ಫ್ಲವರ್ ಆ್ಯಂಡ್ ವಿಮನ್ ಅಂತ. ಬನ್ನಿ ಕ್ವಶನ್ ನಂಬರ್ 8 ನೋಡೋಣ. ಹೂ ಡೂ ದಿ ಜಪಾನೀಸ್ ಸ್ಟೋರ್ಸ್ ಎಂಪ್ಲಾಯ್? ಜಪಾನಲ್ಲಿ ಅಂಗಡಿಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಮಾಲ್ಸ್ಗಳಲ್ಲಿ ಯಾರನ್ನ ಅಲ್ಲಿ ಕೆಲಸಕ್ಕೆ ತಗೊಂತಾರೆ ಎಂಪ್ಲಾಯ್ ಅಂತ ಹೇಳಿದರೆ, ಹೈರ್ ಮಾಡ್ತಾರೆ ಅಂದರೆ ಹೆಣ್ಣು ಮಕ್ಕಳಿಗೆ ಗರ್ಲ್ಸ್, ಬೋವಿಂಗ್ ಗರ್ಲ್ಸ್ ಅಂತಲೇ ಬರೀಬೇಕು ಆಯಿತಾ. ಹಾಗಿದ್ರೆ ವಾಟ್ ಈಸ್ ದೇರ್ ಡ್ಯೂಟಿ ಅಂತ ಇದೆ. ಅವರ ಡ್ಯೂಟಿಗಳು ಏನು ಅಂತ ಕೇಳಿದ್ದಾರೆ. ಏನು ಡ್ಯೂಟಿ ಗೊತ್ತಾ? ಬೌ ಡೀಪ್ಲಿ ಆ್ಯಂಡ್ ಡಿಫ್ರೆನ್ಷಿಯೇಟ್ಲಿ ಟು ಆಲ್ ಆ್ಯಂಡ್ ಸನ್ಡ್ರಿ ಅನ್ನುವಂಥದ್ದೇ ಸರಿಯಾದ ಉತ್ತರ. ಅವರ ಕೆಲಸ ಏನು? ವಾಟ್ ಈಸ್ ದ ಡ್ಯೂಟಿ? ಟು ಬೌ ಡೀಪ್ಲಿ ಆ್ಯಂಡ್ ಡಿಫ್ರೆನ್ಷಿಯೇಟ್ಲಿ ಟು ಆಲ್ ಆ್ಯಂಡ್ ಸನ್ಡ್ರಿ, ಪ್ರತಿಯೊಬ್ಬರಿಗೂ ಕೂಡ. ಹೌ ಲಾಂಗ್ ಡಿಡ್ ರೂಫ್ ಸ್ಟೇ ಇನ್ ಪೋರ್ಟ್ ಹಾರ್ಕೋರ್ಟ್ ಅಂತ ಇದೆ. ಎಷ್ಟು ವರ್ಷಗಳವರೆಗೆ ಪೋರ್ಟ್ ಹಾರ್ಕೋರ್ಟ್ನಲ್ಲಿ ರೂಫು ತಂಗಾಗಿದ್ದ ಅಂದರೆ 2 years ಅಂತ ಬರೀಬೇಕು, 1 ಮಾರ್ಕ್ಸ್ ಸಿಗುತ್ತೆ. ವಾಟ್ ಡಿಡ್ ಹಿ ಡೂ ದೇರ್ ಅಂತ ಇದೆ. ಅಲ್ಲಿ ಅವನು ಏನು ಕಿತ್ತಾಕಿದ, ಅಥವಾ ಏನು ಮಾಡ್ದ, ಅಥವಾ ಹೇಗೆ ಕಾಲವನ್ನು ಕಳೆದ, ಏನು ಮಾಡ್ತಾ ಇದ್ದ ಅಲ್ಲಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆ್ಯಸ್ ಎ ಬೈಸಿಕಲ್ ರಿಪೇರರ್ಸ್ ಅಪ್ರೆಂಟಿಸ್ ಅಂತ ಬರೀಬೇಕು. ಆ್ಯಸ್ ಎ ಬೈಸಿಕಲ್ ರಿಪೇರರ್ ಅಪ್ರೆಂಟಿಸ್ ಅಂತ ಆಯಿತಾ, ಅದೇ ಆನ್ಸರು. ಬನ್ನಿ ಆಯಿತಾ, ಬಹಳ ಈಸಿ ಇದ್ಕೊಂಡ್ರೋ ಪೇಪರು, ನನಗಂತೂ ಭಾಳ ಖುಷಿ ಆಯಿತು. ಬನ್ನಿ ಈಗ 3 ಅಂಕದ ಪ್ರಶ್ನೆ ನೋಡೋಣ. ರೈಟ್ ಎ ನೋಟ್ ಆನ್ ದಿ ನ್ಯಾಚುರಲ್ ಆ್ಯಂಡ್ ಅರ್ಥ್ಲಿ ಏನಿದು ಎಲಿಮೆಂಟ್ಸ್ ಟು ಡಿಸ್ಕ್ರೈಬ್ ದಿ ಹೆವನ್ ಅಲ್ವಾ. ಹೆವನ್ ಸಮ್ಮರಿ ಬರೀರಲೇ ಅಂತ ಅಪ್ಲೋಡ್ ಮಾಡಿಕೊಟ್ಟಿದ್ದೆ. 100 ಸಲ ಬಡ್ಕೊಂಡೆ ಹೆವನ್ ಸಮ್ಮರಿ, ಕಲ್ತ್ಬಿಟ್ರೋ ಗೆದ್ದು ಹೋಗ್ಬಿಡ್ತೀರಾ ಅಂತ, ಅದನ್ನೇ ಕೇಳಿದ್ದಾರೆ. ಮುಗೀತು.
ರೈಟ್ ಎ ನೋಟ್ ಆನ್ ದಿ ಬಿಹೇವಿಯರ್ ಆಫ್ ದಿ ಡೀರ್ ಅಟ್ ನಾರಾ ಝೂ ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ ಅಂತ ಇದೆ. 4 ಲೈನ್ ಸರ್, ಅಷ್ಟೇ ಆನ್ಸರ್ ಬರೆದ್ರೆ ಮುಗ್ದೇ ಹೋಯಿತು. ಭಾಳ ಒಳ್ಳೆಯದು ಅನ್ಕೊಂತಾನೆ, ಜೆನೆಟಿಕ್ ಅನ್ಕೊಂತಾನೆ, ಅದು ಬಂದು ಇವನಿಗೆ ತಲೆಯನ್ನು ಬಾಗಿಸುತ್ತೆ, ಭಾಳ ಖುಷಿಯಾಗತ್ತೆ. ಫುಡ್ ಪಾಕೆಟ್ ಒಯ್ದಿರ್ತಾನೆ, ಅದು ಕಸ್ಕೊಂಡು ಓಡೋಗುತ್ತೆ, ಅವಾಗ ಅವನಿಗೆ ಗೊತ್ತಾಗುತ್ತೆ. ಇದನ್ನು ಬರೀಬೇಕು ಅಷ್ಟೇ. ಎಕ್ಸ್ಪ್ಲೇನ್ ಹೌ ಮಾರ್ಕಸ್ ಇಬಿ ವಾಸ್ ಡೂಯಿಂಗ್ ಥಿಂಗ್ಸ್ ಇನ್ ಗ್ರ್ಯಾಂಡ್ ಸ್ಟೈಲ್ ಆನ್ ದಿ ಎಲೆಕ್ಷನ್ ಮಾರ್ನಿಂಗ್ ಅಂತ ಆ್ಯನ್ಯುವಲ್ ಎಕ್ಸಾಮಿಗೆ ಭಾಳ ಸಲ ಕೇಳಿರುವಂಥ ಪ್ರಶ್ನೆ ಇದು ಹಾಟ್ ಕ್ವಶನ್ ಅಂತ ಕರಿತೀವಿ. ಇಂಥ ಪ್ರಶ್ನೆಯನ್ನು ನೆನ್ಪಿಟ್ಕೊಳ್ಳಿ, ಬರೆದು ಕಲೀರಿ. ನೋಡಿ, ಇದನ್ನು ನಾನು ನಿಮಗೆ ನನ್ನ ಜೀವನದಲ್ಲೂ ನಾನು ನೆನೆಸಲಿಲ್ಲ. ನಾನು ನಿಮಗೆ ಬರೀ 2 ಮಾರ್ಕ್ಸಿಗೆ ಬರುತ್ತೆ, 3 ಮಾರ್ಕ್ಸಿಗೆ ಬರುತ್ತೆ ಅಂತ ಇದ್ದೆ. ಆದರೆ 4 ಮಾರ್ಕ್ಸಿಗೆ ಕೊಟ್ಟುಬಿಟ್ಟಿದ್ದಾರೆ. ವಾಟ್ ಆರ್ ದ ವ್ಯೂಸ್ ಆಫ್ ಬೋರ್ಕ್ಸ್ ಟುವರ್ಡ್ಸ್ ಹಿಸ್ ಮದರ್ ಅಂತ ಪೇಜ್ ನಂಬರ್ 81 ಟೆಕ್ಸ್ಟ್ ಬುಕ್ಕಲ್ಲಿ ಓಪನ್ ಮಾಡ್ಕೊಂಡ್ರೆ ಫಸ್ಟಿಗೆ ಇರುವಂಥದ್ದೇ ಆನ್ಸರು 8 ಲೈನ್ ಆನ್ಸರ್ ಇದೆ. ಬಹಳ ಈಸಿ ಸರ್. ಶಿ ವಾಸ್ ಎಕ್ಸ್ಟ್ರಾರ್ಡಿನರಿ ವುಮೆನ್, ಶಿ ವಾಸ್ ಇಂಟೆಲಿಜೆಂಟ್, ಶಿ ಹ್ಯಾಡ್ ನೋ ಎನಿಮೀಸ್, ಶಿ ವಾಸ್ ಕೈಂಡ್ ಹಾರ್ಟೆಡ್, he felt guilty because he took her as a granted. ಭಾಳ ಈಸಿಯಾಗಿದೆ. ನೆಕ್ಸ್ಟು ಕ್ವಶನ್ ನಂಬರ್ 14, 3 ಮಾರ್ಕ್ಸಿಂದ, ಅದು ಕೂಡ 4ಕ್ಕೆ ಕೊಟ್ಟಿದ್ದಾರೆ. ರೈಟ್ ಎ ನೋಟ್ ಆನ್ ರೂಫ್ ಅಂತ, ರೂಫಿನ ಬಗ್ಗೆ ಬರೀರಿ ಅಂತ. ಭಾಳ ಈ ರೂಫ್ ವಾಸ್ ಅನ್ ಇಂಟೆಲಿಜೆಂಟ್ ಮ್ಯಾನುಪುಲೇಟರ್ ಅಂತ ಇದ್ರು. ಅದು ಆನ್ಸರ್, ಇದು ಆನ್ಸರು. ರೂಫು ವಾಸ್ ಆಲ್ಸೋ ಕಾಲ್ಡ್ ಆಸ್ ರೂಫೋಸ್ ಒಕೋಕಿ, ಈಸ್ ಒರಿಜಿನಲ್ ನೇಮ್ ರೂಫೋಸ್ ಒಕೋಕಿ ಅಂತ. ಈ ಡಿಡ್ ನಾಟ್ ಅಬಂಡನ್ ಈಸ್ ವಿಲೇಜ್. ಇದನ್ನೆಲ್ಲ ಬರಿತಾ ಹೋಗಬೇಕು, ಭಾಳ ಈಸಿ ಇರುತ್ತೆ ಕಣ್ರಪ್ಪ. ಬೆಂಗಳೂರು ಗೆದ್ದೋಗ್ಬಿಟ್ರೆ ಇಂಗ್ಲೀಷ್ ಔಟ್ ಅಂದ್ಕೊಂಡಿದ್ದೀನಿ ಎಲ್ಲರದು ಕೂಡ. ಬನ್ನಿ ಈಗ ನಾವು ಇಲ್ಲಿ ಸ್ವಲ್ಪ ಏನಾದರೂ ಪ್ರಿಫಿಕ್ಸ್ ಸಫಿಕ್ಸ್ ಕೊಟ್ಟಿದ್ದಾರಾ? ಇಲ್ಲ, ಕೊಡಲಿಲ್ಲ. ಬನ್ನಿ ಈಗ ಗ್ರಾಮರ್ ಕಡೆಗೆ ಪಿಚ್ ಮಾಡೋಣ. ಗ್ರಾಮರ್ ಅಂತೂ ಬಿಡಿ ಗಿಚ್ಚಿ ಈಸಿ ಕೊಟ್ಟು ಕೈ ಬಿಟ್ಟುಬಿಟ್ರು. ನಾನು ಅಪ್ಲೋಡ್ ಮಾಡಿದ್ನಲ್ವ ಅದೇ ಗ್ರಾಮರ್ ಕೊಟ್ಟುಬಿಟ್ರು ಗೆದ್ದೋಗ್ಬಿಟ್ರಿ. ಫಾರ್ಮರ್ಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಆ್ಯಸ್ ದೇ ಪ್ರೊವೈಡೆಡ್ ಫುಡ್ ಅಂತ ಇದೆ. ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಯಾರು? ಫಸ್ಟ್ ಆನ್ಸರು ಫಾರ್ಮರ್ ಅಂತ ಬರೀರಿ, ಮುಗೀತು. ಪ್ರೊವೈಡೆಡ್ ಪೀಪಲ್, ಸೆಕೆಂಡ್ ಆನ್ಸರ್ ಏನು? ಫುಡ್ ಅಂತ ಬರೀರಿ ಸರ್. ನೆಕ್ಸ್ಟ್ ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಡ್ಯಾಶ್ ಅಂತ ಇದೆ. ಕಾಂಟ್ರಿಬ್ಯೂಷನ್ ಟು ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್ ಅಂತ 3ನೇ ಆನ್ಸರು. ಇಷ್ಟು ಈಸಿಯಾಗಿ ಕೊಟ್ಟಿದ್ದಾರಲ್ವ. ನೆಕ್ಸ್ಟ್ ಚಾಲೆಂಜಸ್ ಫೇಸ್ ಡ್ಯಾಶ್ ಅಂತ ಇದೆ. ಚಾಲೆಂಜಸ್ ಏನೆಲ್ಲ ಮೆನಿ ಚಾಲೆಂಜಸ್ ಇನ್ಕ್ಲೂಡಿಂಗ್ ಏನೇನು ಅನ್ಪ್ರಿಡಿಕ್ಟಬಲ್ ವೆದರ್ ಅದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ರಾಪ್ ಫೇಲ್ಯೂರ್ ಅನ್ನುವಂಥದ್ದೇ ಆನ್ಸರು 4ನೇದು, ಕ್ರಾಪ್ ಫೇಲ್ಯೂರ್ ಚಾಲೆಂಜ್. ಆಯಿತಾ? ಅಷ್ಟೇ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಿಗೆ ಬರೋಣ. ಭಾಳ ಜನ 0 ಮಾರ್ಕ್ಸ್ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಇದೇ ಭಾಗದಲ್ಲಿ. ಎಷ್ಟು ಮಾರ್ಕ್ಸಿಗಿದೆ ಸರ್? 5 ಮಾರ್ಕ್ಸಿಗೆ. ಬನ್ನಿ ವಿದ್ಯಾರ್ಥಿಗಳೇ, ರಿಪೋರ್ಟ್ ದಿ ಫಾಲೋಯಿಂಗ್ ಕನ್ವರ್ಸೇಷನ್ಸ್ ಅಂತ ಇದೆ. ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತ ಎಲ್ಲ ಇದೆ. ನಾನೀಗ ಡೈರೆಕ್ಟಾಗಿ ಆನ್ಸರನ್ನು ಡೀಲ್ ಮಾಡ್ತಾಯಿದ್ದೀನಿ, ಕೇಳಿ. ಅಲಿಫೆನೋ ಆಸ್ಕ್ಡ್ ಬೋರ್ಕ್ಸ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ನೋಡಿ, ಐ ರಿಪೀಟ್. ಅಲಿಫೆನೋ ಆಸ್ಕ್ಡ್ ಬೋರ್ಕ್ಸ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. Borks replied Alifeno that it was a way of life. He was not completely unhappy. Alifeno asked Borks whether he had thought of writing a book on the history of the book. Borks replied Alifeno that it was an excellent idea. ಎಷ್ಟು ಈಸಿ ಇದೆ ಹೌದಲ್ವಾ? ನೋಡಿ, ಫಸ್ಟಿಗೆ ಈಸ್ ಇರೋದು ಆ ಕಡೆ ಬ್ಲೈಂಡ್ನೆಸ್ ಪಕ್ಕ ತೊಗೊಂಡು ಹೋಗಬೇಕು. ವಾಸ್ ಅಂತ ಹಾಕಬೇಕು, ಕ್ವಶನ್ ಮಾರ್ಕ್ ಡಿಲೀಟ್ ಮಾಡಬೇಕು. ಯು ಇರೋದನ್ನು ಹಿಮ್ ಮಾಡಿ, ಈಸ್ ಎಲ್ಲೆಲ್ಲಿ ಕಾಣ್ತೋ ಎಲ್ಲ ಕಡೆ ವಾಸ್ ಮಾಡಿ, ಐ ಎಲ್ಲೆಲ್ಲಿ ಕಾಣ್ತೋ ಅಲ್ಲೆಲ್ಲ ಹಿ ಅಂತ ಮಾಡಿ. ಆನ್ಸರ್ ರೆಡಿ ಆಯಿತು, ಮುಗದೆ ಹೋಯಿತು. ಯು ಕಂಡಾಗ ಅಲ್ಲಿ ಆಯಿತಾ ಹಿ ಅಂತ ಮಾಡಿದ್ರೆ ಆನ್ಸರ್ ರೆಡಿ ಸರ್. ಎನಿಹೋ, ಬನ್ನಿ ಈಗ ನಾವು ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನನ್ನು ನೋಡೋಣ. ಅಭಿಜಿತ್, ಕ್ಯಾನ್ ಯು ಬುಕ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ದ ಡೆಂಟಿಸ್ಟ್ ಅಂತ ಇದೆ. ಇಲ್ಲಿ ಅಗ್ರಿ ಅಂತ ಇದೆ. ಎಸ್ ಅಂತ ಬರೀಬೇಕು ಸರ್, ಒಂದೇ ಸಲ. ಮತ್ತು ಎಸ್ 2 ಸಲ ಬರ್ದಿರಾ. ಎಸ್ ಸರ್ಟೆನ್ಲಿ ಅಂತ, ಎಸ್ ಸರ್ಟೆನ್ಲಿ ಬುಕ್ ಮಾಡ್ಬೋದು. ಎಸ್ ಶ್ಯೂರ್ ಅಂತಲೂ ಬರೀಬೋದು. ಆಯಿತಾ? ಎಸ್ ಸರ್ಟೆನ್ಲಿ ಅಂತ. ಅಟ್ ವಾಟ್ ಟೈಮ್ ಡು ಯು ವಾಂಟ್ ಟು ಅಪಾಯಿಂಟ್ಮೆಂಟ್? ಲಾಸ್ಟ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಗಿವಿಂಗ್ ಇನ್ಫಾರ್ಮೇಷನಲ್ಲಿ ಅಟ್ 10 PM ಅಂತ ಬರೀರಿ, ಅಟ್ 10 AM ಅಂತ ಬರೀರಿ, ಏನಾದರೂ ಬರಿಬೋದು ಸರ್. ಅಟ್ ಅಂತ ಹಾಕಿ ಬರೀರಿ ಟೈಮ್. ಓಕೆ, ಐ ವಿಲ್ ಬುಕ್ ಇಟ್ ಅಂತ ಇದೆ. ಲಾಸ್ಟಿಗೆ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಅದಕ್ಕೆ ನೀವು ಏನಂತ ಬರೀಬೇಕು? ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ ಯು ಸೋ ಮಚ್, ಏನು ಬರೆದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಇದನ್ನು ನೋಡೋಣ. ಯಾವುದು ಲೆಟರ್ ರೈಟಿಂಗ್ 100% ಈ ಲೆಟ್ರು ಆ್ಯನ್ಯುವಲ್ ಎಕ್ಸಾಮಿಗೆ ಇರುತ್ತೆ. ನಿಮಗೆ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ವಾಂಟೆಡ್ ಪ್ಲೇಸಲ್ಲಿ. ಈ ಲೆಟ್ರ್ ಹೆಂಗೆ ಬರೀಬೇಕು, ಏನು ಬರೀಬೇಕು, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. 100% ಅದು ಯೂಸ್ ಮಾಡಿಕೊಂಡು ಕಲೀರಿ, ಈಗಾದರೂ ಕಲೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮ ಅಮೂಲ್ಯವಾದ 10 ನಿಮಿಷಗಳ ಕಾಲ ನಾನು ಕೊಟ್ಟಲ್ವಾ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ನನ್ನ ವೀಡಿಯೋಸ್ಗಳು ನೋಡಿದವರೆಲ್ಲ ಇವತ್ತು ಖುಷಿಯಾಗಿ ಬೆಂಗಳೂರಲ್ಲಿ ಎಕ್ಸಾಮನ್ನು ಬರೆದಿದ್ದಾರೆ. ಯಾಕಂದರೆ MCQs 2 ಮಾರ್ಕ್ಸಿನ ಪ್ರಶ್ನೆಗಳು ನಾನು ಬರ್ತವೆ ಅಂದರೆ ಅವೆಲ್ಲವೂ ಬಂದು 4 ಮಾರ್ಕ್ಸಲ್ಲೇ ಬಂದಿದ್ದಾವೆ ಅಂದರೆ ಯು ಆರ್ ವೆರಿ ಲಕ್ಕಿ ಫೆಲೋಸ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.